ಹೆಸರು ಮಣಿಕಂಠ. ಮಣಿಕಂಠ. ನನ್ನ ಹೆಸರು ಮಣಿನೇ. ಐ ಫೈ ಹೊಡಿ. ಜೈ ಆರ್ ಸಿ ಬಿ ಹೇಳು. ಜೈ ಆರ್ ಸಿ ಬಿ. Very much. Share your opinion, no? No. Very much disappointed. Waste. RCB means? All chicken means. Hey, All chicken biryani. RCB forever. ತಲೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀರಾ. ಅಷ್ಟು ಚೆನ್ನಾಗಿ ಆದ್ರಲ್ಲ. ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀರಾ ತಲೆ ಮೇಲೆ. ದರಿದ್ರ RCB ಮ್ಯಾನೇಜ್ಮೆಂಟ್ ನೋಡಿ ನೋಡಿ ಬೇಜಾರಾಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗುತ್ತೆ? ಏನು ಅನ್ಸೋದು ಹೇಗಿತ್ತಣ್ಣ ಮ್ಯಾಚ್ ಸೂಪರ್ ಇದೆ. ಸೂಪರ್ ಆಗಿತ್ತಾ? ಸೂಪರ್ ಆಗಿದೆ. ಆದ್ರೆ ಏನು ಮಾಡಿದೆ ಸರ್, ಆದ್ರೆ ಕಪ್ ನಮ್ಮದೇ ಇಷ್ಟೇ. ನಮ್ಮ ಪ್ರಕಾರ ಅಟ್ಲೀಸ್ಟ್ RCB ಪರವಾಗಿ ಕರ್ನಾಟಕದ ಪ್ರಯುಕ್ತ ನಮ್ಮ ವೈಶಾಖ ವಿಶಾಲ್ ಕುಮಾರ್ ಇದಾರಲ್ಲ ಅವರನ್ನು ತಗೋಬೇಕಿತ್ತು. ಅವರನ್ನು ತಗೊಂಡಿಲ್ಲ. ವಿಜಯ್ ಕುಮಾರ್ ಸರ್ ಅವರನ್ನು ತಗೊಂಡಿಲ್ಲ. RCBನಲ್ಲಿ ಕರ್ನಾಟಕದ ಯಾರಿದ್ದಾರೆ? ಯಾರೂ ಇಲ್ಲ. ಮ್ಯಾಚ್ ವಾಸ್ ಅಮೇಸಿಂಗ್. ಮ್ಯಾಚ್ ವಾಸ್ ಅಮೇಸಿಂಗ್. ಸರ್ಕಾಸಮ್ಮ. ಡಿಸಪಾಯಿಂಟಿಂಗ್ ವೆರಿ ಡಿಸಪಾಯಿಂಟಿಂಗ್. 25 bro. ಡಿಸಪಾಯಿಂಟಿಂಗ್. ದರಿದ್ರ ಟೀಮ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಹೇಳಿ ತಲೆ ಮೇಲೆ ಬಟ್ಟೆನೇ ಹಾಕೊಂಡ್ಬಿಟ್ಟಿದ್ದೀರಾ. ಇಲ್ಲ ಬೇಡ ಬಿಡಿ, ಮಾತೇ ಬರಲ್ಲ. ಹೆಂಗ ಅನಿಸ್ತು ಎಕ್ಸ್ಪೀರಿಯನ್ಸ್? First experience. ಫಸ್ಟ್ ಎಕ್ಸ್ಪೀರಿಯನ್ಸ್ ಬಿಡಿ. ನೆಕ್ಸ್ಟ್ ಏಪ್ರಿಲ್ 15 ಇದೆ, ಅವತ್ತು ಹೊಡೆಯೋಣ. ನೋಡೋಣ. ಹಿಂಗೆ ಅನ್ಕೊಂಡು 17 ವರ್ಷ ಆಗೋಯ್ತು ಬೈ. ಇದು ವಾಸ್ತು ಸರಿಗಿಲ್ಲ ಗ್ರೌಂಡು. ನೆಲಮಂಗಲ ಹತ್ರ ಆಲೂರು ಅಂತ ಗ್ರೌಂಡ್ ಇದೆ, ಅಲ್ಲಿ ಆಡಿದ್ರೆ ಗೆಲ್ತಾರೆ. ಇಲ್ಲಿ ವಾಸ್ತು ಸರಿಗಿಲ್ಲ, ಕಪ್ಪು ಗೆಲ್ಲಲ್ಲ. ವಾಸ್ತುನೂ ಸರಿಗಿಲ್ಲ. ಟೈಮ್ ವೇಸ್ಟ್ ಬರೋದು. ನಾವು ಗ್ರೌಂಡ್ ಚೇಂಜ್ ಮಾಡಿದ್ರೆ ಕಪ್ ನಮ್ಮದೇ. ಗ್ರೌಂಡ್ ಚೇಂಜ್ ಮಾಡಿದ್ರೆ ಕಪ್ ನಮ್ದೇನೆ. ಹಾಂ, ಗ್ಯಾರಂಟಿ. ಡಿಸಪಾಯಿಂಟ್ ಆಗಿದೆ ಇವತ್ತು ಮ್ಯಾಚ್ ಮೇಲೆ. ಇಲ್ಲ ಏನೋ ಮಾತಿರಲಿಲ್ಲ. ಯಾಕೆ? ಬಟ್ ಇನ್ನೂ ಇದೆಯಲ್ಲ, ಇನ್ನೂ 11 ಮ್ಯಾಚ್ ಇದೆಯಲ್ಲ, 10 ಮ್ಯಾಚ್ ಇದೆಯಲ್ಲ. ಇಷ್ಟೇ ನೋಡಿ ಸಾಕಾಗಿದೆ. ಇಷ್ಟೇ ನೋಡಿ ಸಾಕಾಗಿದೆ. ಪ್ರತಿ ವರ್ಷ ಅದೇ. ಎಕ್ಸ್ಪೀರಿಯನ್ಸ್. No comments. ನೋ ಕಮೆಂಟ್ಸ್. ಮೌನ. ಬ್ರೋ ಏನ್ ಬ್ರೋ, RCB ಇದು ಇದ್ದಿದೆ. ಇದ್ದೇನೆ ಅದು ಫುಲ್ ಹೈ ಹೋಪ್ಸ್ ಇದ್ರಿ. ಈಗ ಹಿಂಗೆ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಬಿಡಿ, ಇನ್ನು ಏಪ್ರಿಲ್ 15 ಮ್ಯಾಚ್ ಇದೆಯಲ್ಲ, ಅವತ್ತು ನೋಡ್ಕೊಂಡ್ರೆ ಆಯ್ತು. ಅದು ಗೆದ್ರೆ ಖುಷಿ, ಸೋತ್ರೆ ಇದ್ದಿದೆ. ನಾವು ಯಾವಾಗಲೂ RCBನೇ. ಗೆದ್ರು ಸೋತ್ರು RCBನೇ. ಹಿಸ್ಟ್ರಿ ರಿಪೀಟ್ಸ್. ಗೆದ್ರು ಸೋತ್ರು RCBನೇ ಕೊನೆವರೆಗೂ. ಫಾರ್ ಎವರ್ RCB, ಫಾರ್ ಎವರ್ ಕಿಂಗ್ ಕೊಹ್ಲಿ. ಲಕ್ನೋ ಒನ್. आप लखनऊ का ಯಸ್ जीत गए आज। ಯಸ್ आप फुल खुश है? ಯಸ್ ಯಸ್ ವೆರಿ ಹ್ಯಾಪಿ. ಎಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಇಷ್ಟು ಡಿಸಪಾಯಿಂಟ್ ಆಗಿದ್ದೀರಾ, ಹಾರ್ಟ್ ಬ್ರೇಕ್ ಆಗಿದೆ, ಗೊತ್ತಾಯಿತು. ಹೌದು ಸರ್. ಅಂದರೆ ಇನ್ನು ನಾವು DK ಇಂದ ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರಿ. ಒಂದು ಪಾರ್ಟ್ನರ್ಶಿಪ್ ಬಂದಿದ್ರೆ ಚೆನ್ನಾಗಿರೋದು. ಎಲ್ಲಿ ಮಿಸ್ಟೇಕ್ ಆಯಿತು ಅನ್ಕೊತೀರಾ? ಅದೇ ಪಾರ್ಟ್ನರ್ಶಿಪ್ ಬಂದಿಲ್ಲ. ಕಂಟಿನ್ಯೂಸ್ ವಿಕೆಟ್ಸ್ ಹೋಗ್ತಾನೆ ಇತ್ತಲ್ವಾ, ಅದರಿಂದನೇ ಈ ಮ್ಯಾಚು ಸೋತಿದ್ದು ನಾವು. ಓಕೆ. ಸೊ RCB ಮ್ಯಾನೇಜ್ಮೆಂಟ್ಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಏನಿಲ್ಲ, ಅವ್ರಿಗೆ ಈ ಹೈಲೈಟ್ಸ್ ನೋಡ್ಕೊಂಡ್ರೆ ಸಾಕು ಸರ್. ಎಷ್ಟು ಡಿಸಪಾಯಿಂಟ್ ಆಗಿದ್ದೀರಣ್ಣ ಇವತ್ತು ಮ್ಯಾಚ್ ಮೇಲೆ? ಪಕ್ಕ ಹಾರ್ಟ್ ಬ್ರೇಕ್. ಅದೇ RCBಗೆ ಚಿಪ್ಪು, ಲಕ್ನೋಗೆ ಕಪ್ಪು ಅನ್ನೋ ಡಿಸಪಾಯಿಂಟ್ ಆಗಿದ್ದೀವಿ ಅಣ್ಣ. ಲಕ್ನೋಗೆ ಕಪ್ಪ. RCBಗೆ ಚಿಪ್ಪು, ಲಕ್ನೋಗೆ ಕಪ್ಪು. ಮನೇಲಿ ಕೂತಿದ್ರೆ ಚೆನ್ನಾಗಿತ್ತು. 3,000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಬಂದು ತುಂಬ ಬೇಸರ ಆಗಿದೆಯಣ್ಣ. ಹೆಣ್ಮಕ್ಳಿಗೆ ಇರೋ ತಾಕತ್ತಿಲ್ಲ, ಬಜಾತ್ ಸರಿ ಇಲ್ಲ. ಆ ಒಳ್ಳೊಳ್ಳೆ ಲಾಕ್ಯೂ ಪರ್ಗಿಸನ್ನು ಅವ್ರನ್ನೆಲ್ಲನೂ ಸುಮ್ಮನೆ ಬೆಂಚ್ ಕಾಯಕ್ಕಿಟ್ಟವ್ರೆ. ಯಾರು ಆಡಿದ ದಯಾಳ್ ದೇಶ್ ಏನೋ ಎಸ್ ದಯಾಳ ಅಂತ ಲೋಪಗಳನ್ನೆಲ್ಲ ಆಡಿಸ್ತಾರೆ. ಅದಕ್ಕೆ ಆಡಿಸಿಲ್ಲ. ಒಳ್ಳೊಳ್ಳೆ ಪ್ಲೇಯರ್ಗಳನ್ನೇ ಆಡಿಸ್ತಾ ಇಲ್ಲ, ಬೆಂಚ್ ಕಾಯಿಸ್ತಾ ಇದ್ದಾರೆ. ಅವ್ರು ಯಾರು ಆಡ್ದಿದ್ದವ್ರನ್ನೆಲ್ಲ ಆಡಿಸ್ತಾ ಇದ್ದಾರೆ. ಅದಕ್ಕೆ RCBಗೆ ಚಿಪ್ಪು, ಲಕ್ನೋಗೆ ಕಪ್ಪು ಅಂತ. ಆದ್ರೂ ಪ್ಲೇಯಿಂಗ್ 11 ಚೇಂಜ್ ಮಾಡ್ಬೇಕಣ್ಣ ನೆಕ್ಸ್ಟ್ ಮ್ಯಾಚ್ಗೆ. ಇಲ್ಲಾಂದ್ರೆ ಪ್ರತಿಯೊಂದು ಮ್ಯಾಚು ಸೋಲ್ತಾರೆ RCB ಅವರು. ಪ್ಲೇಯಿಂಗ್ ಏನು ಚೇಂಜ್ ಮಾಡಿದ್ರು? ಆಡುತ್ತಾರೆ ಯಾರನ್ನ ಪ್ರಾಬ್ಲಮ್ ಏನಕ್ಕೆ ಪ್ರಯೋಜನ ಇಲ್ಲ. ವಿಲ್ಜೆಸ್ ಹಾಕೋಬೇಕು, ಆಡಿಸ್ಬೇಕು. ಅದ್ಬಿಟ್ಟು ಆಡ್ಸ್ತಾನೆ ಆಡಿದ್ರೆ ಮ್ಯಾಚ್ ಕಂಟಿನ್ಯೂಸ್ಲಿ ಸೋಲ್ತಾರೆ, ಪಕ್ಕ ಸೋಲ್ತಾರೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಚೇಂಜ್ ಮಾಡದೇ ಇದ್ರೆ ಮಾತ್ರ RCB ನೋಡೋಕ್ಕೆ ಬೇಜಾರು ಮ್ಯಾಚ್.